ನಮಸ್ಕಾರ ಸ್ನೇಹಿತರೆ. ಐಪಿಎಲ್ 2026 ಆರಂಭಕ್ಕೂ ಮುನ್ನವೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ ಬಿಸಿಸಿಐ. ಈ ಬಾರಿ ಐಪಿಎಲ್ ಆರಂಭವಾಗುವ ದಿನ ಯಾವುದೇ ಓಪನಿಂಗ್ ಸೆರೆಮನಿ ಇರುವುದಿಲ್ಲ. ಹೌದು ಸ್ನೇಹಿತರೆ, ಆರ್ಸಿಬಿ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಮೊದಲ ಪಂದ್ಯಕ್ಕೂ ಮುಂಚೆ ನಡೆಯುವ ಗ್ರ್ಯಾಂಡ್ ಕಾರ್ಯಕ್ರಮವನ್ನು ರದ್ದು ಮಾಡಲಾಗಿದೆ. ಆದರೆ ಇದರ ಹಿಂದೆ ಒಂದು ಭಾವನಾತ್ಮಕ ಕಾರಣ ಇದೆ. ಆ ಕಾರಣ ಏನು ಅಂತ ನೋಡೋಣ. 2025 ಜೂನ್ 4ರಂದು ಬೆಂಗಳೂರಿನಲ್ಲಿ ನಡೆದ ಒಂದು ದುಃಖಕರ ಘಟನೆ ಇನ್ನೂ ಎಲ್ಲರಿಗೂ ನೆನಪಿದೆ. ಆರ್ಸಿಬಿ ತನ್ನ ಮೊದಲ ಐಪಿಎಲ್ ಟೈಟಲ್ ಗೆದ್ದಾಗ ನಡೆದ ಸಂಭ್ರಮದ ವೇಳೆ ಜನಸಮೂಹದಲ್ಲಿ ಉಂಟಾದ ಸ್ಟ್ಯಾಂಪೀಡ್ ದುರಂತದಲ್ಲಿ 11 ಜನರು ಸಾವನ್ನಪ್ಪಿದ್ದರು. ಈ ಘಟನೆಗೆ ಗೌರವ ಸೂಚಿಸಲು ಬಿಸಿಸಿಐ ಮತ್ತು ಐಪಿಎಲ್ ಗವರ್ನಿಂಗ್ ಕೌನ್ಸಿಲ್ ಈ ಬಾರಿ ಐಪಿಎಲ್ 2026ರ ಆರಂಭದಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಎಂಟರ್ಟೈನ್ಮೆಂಟ್ ಶೋ ನಡೆಸುವುದಿಲ್ಲ ಎಂದು ನಿರ್ಧರಿಸಿದೆ. ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಹೇಳಿರುವಂತೆ, ಇದು ಆ ದುರಂತದಲ್ಲಿ ಪ್ರಾಣ ಕಳೆದುಕೊಂಡವರಿಗೆ ಸಲ್ಲಿಸುವ ಗೌರವದ ಸೂಚನೆ. ಐಪಿಎಲ್ 2026 ಸೀಸನ್ ಮಾರ್ಚ್ 28ರಂದು ಆರಂಭವಾಗಲಿದೆ. ಮೊದಲ ಪಂದ್ಯದಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ನಡೆಯುವ ಸ್ಥಳ ಬೆಂಗಳೂರದ ಪ್ರಸಿದ್ಧ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ. ಆರ್ಸಿಬಿ ಅಭಿಮಾನಿಗಳಿಗೆ ಇದು ತುಂಬಾ ವಿಶೇಷ ಪಂದ್ಯವಾಗಲಿದೆ, ಏಕೆಂದರೆ ತಮ್ಮ ತಂಡವನ್ನು ಚಾಂಪಿಯನ್ ಆಗಿ ಮೊದಲ ಬಾರಿ ತಮ್ಮ ಮನೆಯ ಮೈದಾನದ ನೋಡಲಿದ್ದಾರೆ. ಹಿಂದಿನ ವರ್ಷ ಐಪಿಎಲ್ 2025ರಲ್ಲಿ ಕೋಲ್ಕತ್ತಾದ ಎಡನ್ ಗಾರ್ಡನ್ಸ್ನಲ್ಲಿ ನಡೆದ ಓಪನಿಂಗ್ ಸಮಾರಂಭ ಬಹಳ ಭರ್ಜರಿಯಾಗಿತ್ತು. ಅಲ್ಲಿ ಶಾರುಖ್ ಖಾನ್, ಶ್ರೇಯಾ ಘೋಷಾಲ್ ಮತ್ತು ದಿಶಾ ಪಟಾಣಿ ಸೇರಿದಂತೆ ಹಲವು ಸ್ಟಾರ್ಗಳು ಪ್ರದರ್ಶನ ನೀಡಿದರು. ಆದರೆ ಈ ಬಾರಿ ಆ ಸಂಭ್ರಮವನ್ನು ಗೌರವದ ನಿಮಿತ್ತ ರದ್ದು ಮಾಡಲಾಗಿದೆ. ಆದರೆ ಅಭಿಮಾನಿಗಳಿಗೆ ಒಂದು ಸಂತೋಷದ ಸುದ್ದಿ ಕೂಡ ಇದೆ. ಐಪಿಎಲ್ 2026ರ ಫೈನಲ್ ಪಂದ್ಯ ನಡೆಯುವ ಮೇ 31ರಂದು ಬಹಳ ದೊಡ್ಡ ಗ್ರ್ಯಾಂಡ್ ಕ್ಲೋಸಿಂಗ್ ಸೆರೆಮನಿ ನಡೆಯಲಿದೆ ಎಂದು ಬಿಸಿಸಿಐ ತಿಳಿಸಿದೆ. ಹೀಗಾಗಿ ಸ್ನೇಹಿತರೆ, ಈ ಬಾರಿ ಐಪಿಎಲ್ ಆರಂಭ ಸರಳವಾಗಿ ಆದರೆ ಅಂತ್ಯ ಭರ್ಜರಿಯಾಗಿ ನಡೆಯಲಿ. ನಿಮಗೆ ಯಾವ ತಂಡ ಐಪಿಎಲ್ 2026 ಗೆಲ್ಲುತ್ತದೆ ಎಂದು ಅನಿಸುತ್ತದೆ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇನ್ನಷ್ಟು ಕ್ರಿಕೆಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.